ಸರಿ, ಇದು ಇದು ಮುಂದೆ ಆಗುವುದನ್ನು ತನ್ನ ಜ್ಞಾನ ದೃಷ್ಟಿಯಿಂದ ಕಂಡ ಉದ್ಧವ ಹೇಳಿದ ಮಾತಿದೆ. ವಸ್ತುತಃ ಆ ವೃಕ್ಷಮೂಲೆ ಉಪಾವಿಶತ್ ಅನ್ನೋದನ್ನು ಬಿಟ್ಟುಬಿಟ್ಟು ಮೊದಲು ಹೇಳಿದಾನಲ್ಲ, ಮುಂದೆ ಆಗುವುದನ್ನು ನೆನಪಿಸಿಕೊಂಡು ಅಂತ. ಅದು ಆವಾಗ ಒಂದಾಯಿತು, ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಆವತ್ತೇ ತಾನು ದೂರ ಕೂತದ್ದು. ಅದಕ್ಕಿಂತ 26 ವರ್ಷ ಮೊದಲು ಅದನ್ನು ಯೋಚಿಸಿದ. ಮುಂದೆ ಓಹೋ, ಶಾಪದಿಂದ ಎಲ್ಲ ಹೊಡೆದಾಡ್ಕೊಂಡು ಸಾಯ್ತಾರೆ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ 26 ವರ್ಷ ಮೊದಲು ಯೋಚನೆ ಮಾಡೋದು. ಈ ಶ್ಲೋಕ ಆ ಮಧ್ಯದ್ದು ತೆಗೆದುಬಿಡಿ. ಸರಸ್ವತಿಯು ಉಪಸ್ಪೃಶ್ಯ ವೃಕ್ಷಮೂಲೆ ಉಪಾವಿಶತ್ ಅಂದ ಅಹಂಚೋಕ್ತೋ ಭಗವತ ಅಂತ ಅದರ ಮೇಲೆ. ಆಗ 26 ವರ್ಷದ ಮೊದಲೇ ಮುಂದೆ ಆಗುವುದನ್ನು ಯೋಚನೆ ಮಾಡಿ ನನಗೆ ಹೇಳಿದ ಅಂತ. ಏನು ಆ ಅಹಂಚೋಕ್ತೋ ಅನ್ನೋದನ್ನು ಅದು 26 ವರ್ಷದ ಮೊದಲು ಮತ್ತೆ ಅಲ್ಲಿ ಕೂಡ ಪುನಃ ಹೇಳಿದ್ದಾನೆ. ಅವತ್ತು ಕೊನೆಯ ದಿವಸ ಕೂಡ ನೀನು ಹೊರಟು ಹೋಗು, ನೀನು ಇಲ್ಲಿ ನಿಲ್ಲಬೇಡ, ಎಲ್ಲ ಸಾಯ್ತಾರೆ ಅಂತ ಹೇಳಿ ಅದು ಇದು ಎರಡನ್ನು ಒಟ್ಟು ಮಾಡಿ ಆ 26 ವರ್ಷ ಮೊದಲು ನಡೆದ ಘಟನೆ ಮತ್ತು ನಡೆದ ಘಟನೆಯನ್ನು ಒಟ್ಟು ಮಾಡಿ ಭಾಗವತದಲ್ಲಿ ಅದನ್ನು ನಿರೂಪಿಸಿದ್ದಾರೆ ವ್ಯಾಸರು. ಇದು ಪುರಾಣದ ಸ್ಟೈಲು. ನೀವು ಕಥೆಗಳನ್ನು ವಿಶ್ಲೇಷಣೆ ಮಾಡಿ ಸರಿಯಾಗಿ ತಿಳ್ಕೊಳ್ಳದೇ ಇದ್ದರೆ ಕಥೆ ಗೊಂದಲವೇ ಆಗುತ್ತೆ. ಅಲ್ಲಿ ಅವನು ಮರದ ಬುಡದಲ್ಲಿ ಕೂತಿದ್ದು ಹೌದು, ಅದು ಅವತ್ತೇ ಯಾವತ್ತು ಯಾದವರು ಸರ್ವನಾಶ ಆಯಿತೋ, ಹೊಡೆದಾಡಿಕೊಂಡು ಸತ್ತರೋ ಆ ದಿವಸ. ಅದು ಪ್ರಭಾಸದಲ್ಲಿ. ಅದಕ್ಕಿಂತ ಮೊದಲು 26 ವರ್ಷಕ್ಕಿಂತ ಮೊದಲು ಭಗವಂತ ದ್ವಾರಕೆಯಲ್ಲೇ ಕೂತು ಯೋಚನೆ ಮಾಡಿದಂತೆ, ಇನ್ನು 26 ವರ್ಷ ಮೇಲೆ ಸಾಯ್ತಾರಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿ ಉದ್ಧವನನ್ನು ಕರೆದು ಹೇಳಿದ. ಸೊ 26 ವರ್ಷದ ಮೊದಲು ಹೇಳಿದ ಕಥೆ ಮತ್ತು ಅದನ್ನು ಜೋಡಿಸ್ಕೊಳ್ಬೇಕು. ಏನು ಹೇಳಿದ? ಅಹಂಚ ಉಕ್ತೋ ಭಗವತ, ನನ್ನನ್ನು ಕರೆದು ಹೇಳಿದ. ಆವಾಗಲೂ ಹೇಳಿದ್ದ 26 ವರ್ಷದ ಮೊದಲು. ಆ 26 ವರ್ಷ ಮೊದಲು ಹೇಳಿದ್ದನ್ನು ಕೇಳಿಕೊಂಡು ಬಂದು ವಿದುರನಿಗೆ ಸಿಕ್ಕಿದ್ದು. ಮತ್ತೆ ಪುನಃ ಹೋಗಿದ್ದಾನೆ ಬದರಿಗೆ. ಬದರಿಗೆ ಹೋಗಿ ಸ್ವಲ್ಪ ದಿವಸ ಇದ್ದು ಅಲ್ಲಿ ಋಷಿಗಳಿಗೆ ಹೇಳಿ ಪುನಃ ಬಂದಿದ್ದಾನೆ. ಕೃಷ್ಣನನ್ನು ಬಿಟ್ಟಿರಲಾಗದೆ, ಕೃಷ್ಣನನ್ನು ಬಿಟ್ಟು ಹಾಗಿರುವುದು ಅಂತ ಮತ್ತೆ ಕೃಷ್ಣನ ಬಳಿಯೇ ಇದ್ದ. ಕೊನೆಗೆ ಹೊಡೆದಾಡಿಕೊಳ್ಳುವ ದಿವಸ ಹೊರಟು ಹೋಗು ಅಂತ ಹೇಳಿದ ಕೃಷ್ಣ. ಮತ್ತೆ ಪುನಃ ಬದರಿಗೆ ಹೋದ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಮೇಲೆ 3 ವರ್ಷ ಬದರಿಯಲ್ಲಿದ್ದ. ಅಲ್ಲಿ ಋಷಿಗಳಿಗೆ ಕೃಷ್ಣ ಹೇಳಿದ ಸಂದೇಶವನ್ನು ಮುಟ್ಟಿಸಿದ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ 3 ವರ್ಷದ ನಂತರ ತಾನು ಸ್ವೇಚ್ಛೆಯ ದೇಹತ್ಯಾಗ ಮಾಡಿದ. ಇದು ಇಷ್ಟು ಭಾಗವತದಲ್ಲಿಲ್ಲ. ಕಥೆಗಳನ್ನು ಹೊಂದಿಸಿಕೊಂಡು ಅರ್ಥ ಮಾಡಬೇಕು. ಅದಕ್ಕೆ ಹೇಳಿದ್ದು, ಒಂದು ಗ್ರಂಥವನ್ನು ಹೇಳಬೇಕಾಗಿದ್ದರೆ ಬಹುಗ್ರಂಥದರ್ಶಿಗಳಾಗಬೇಕು. ಆ ಗ್ರಂಥ ಆವತ್ತು ಹೇಳು, ಆವತ್ತು ಏನು ಹೇಳಿಕೊಂಡು ಆ ಅಧ್ಯಾಯ ಓದಿಕೊಂಡು ಬಂದು ಏನು ಹೇಳಲಿಕ್ಕಾಗೋಲ್ಲ. ತುಂಬ ಗ್ರಂಥಾಧ್ಯಯನ ಮಾಡಿದಾಗ ಮಾತ್ರ ಅದು ಯಥಾವತ್ತಾಗಿ ಗ್ರಹಣ ಮಾಡಲಿಕ್ಕಾಗ. ಇಲ್ಲಿ ಇಷ್ಟು ಗೊಂದಲ ಇದೆ. 26 ವರ್ಷದ ನಂತರದ ಕಥೆಯನ್ನು, ಮೊದಲನ ಕಥೆಯನ್ನು ಕ್ಲಬ್ಬು ಮಾಡಿ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಅಹಂಚ ಉಕ್ತಃ ಅಂತ ಅಲ್ಲಿ ಹೇಳಿದ್ದಾರೆ. ಇದು ಈಗ ವಿದುರನ ಹತ್ರ ಬರುವ ಮುಂಚೆ ಉದ್ಧವನನ್ನು ಹೇಳಿ ಕೃಷ್ಣ ಕಳಿಸಿ ಇದು ಕೃಷ್ಣನಿಗೆ ಸುಮಾರು 80 ವರ್ಷ ವಯಸ್ಸಿನಲ್ಲಿ ನಡೆದ ಯುದ್ಧ ನಡೆದು 10 ವರ್ಷದ ಮೇಲೆ ಅವು ಮಹಾಭಾರತ ಯುದ್ಧ ನಡೆದಿದೆ, ಮುಗಿದಿದೆ. ಪಾಂಡವರು ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಧರ್ಮರಾಜ ಚಕ್ರವರ್ತಿಯಾಗಿ ರಾಜ್ಯ ಆಳ್ತಾ ಇದ್ದಾನೆ. ಆವಾಗ ಇವನು ಮಧ್ಯೆಯಲ್ಲಿ ಯಾತ್ರೆ ಹೋಗ್ತಾ ಬರ್ತಾ ಇದ್ದಲ್ಲ ವಿದುರ. ಒಮ್ಮೆ ಯಾತ್ರೆಗೆ ಹೋದಾಗ ಉದ್ಧವ ಸಿಕ್ಕಿದ. ಇವೆಲ್ಲ ಕಥೆಗಳು, ಈ ಸಂಕೀರ್ಣವಾದ ಕಥೆಗಳನ್ನು ಕ್ರಮಬದ್ಧವಾಗಿ ತಿಳ್ಕೊಳ್ಬೇಕಾಗಿದ್ದರೆ ಇದೆಲ್ಲ ಇಷ್ಟು ವಿಶ್ಲೇಷಣೆ ಮಾಡಿಕೊಳ್ಬೇಕು ನಾವು. ಸಿಕ್ಕಿದ ಉದ್ಧವ ಹೇಳ್ತಾನೆ, ನನಗೆ ಕೃಷ್ಣ ಹೇಳಿದ ಅಹಂಚ ಉಕ್ತಃ ಭಗವತ, ಭಗವಂತ ನನಗೊಂದು ಆದೇಶ ಮಾಡಿದ. ಎಂಥ ಭಗವಂತ? ಪ್ರಪನ್ನಾರ್ತಿ ಹರೇಣಃ, ಯಾರು ಶರಣಾಗತರಾಗ್ತಾರೋ ಅವರ ಸಮಸ್ತ ದುಃಖಗಳನ್ನು ಪರಿಹಾರ ಮಾಡುವುದೇ ಭಗವಂತ. ಅವನು ನಮ್ಮ ದುಃಖ ಪರಿಹಾರ ಮಾಡೋದಕ್ಕೋಸ್ಕರವೇ ಭೂಮಿಗೆ ಬಂದವ. ಪ್ರಪನ್ನರ ಆರತಿ ಹರ. ಇಲ್ಲಿ ತಮಾಷೆ, ಅವನು ಹರಿ ಹೋಗಿ ಹರ ಆಗಿಬಿಡ್ತಾನೆ. ಯಾಕೆಂದರೆ ಇಡೀ ಯಾದವನ್ನು ಸಂಹಾರ ಮಾಡ್ತಕ್ಕಂಥ ಹರ ಆಗಿಬಿಡ್ತಾನೆ, ಅವನು ಸಂಹಾರ ಮೂರ್ತಿ ಆಗಿಬಿಡ್ತಾನೆ. ಅದರಿಂದ ಇದು ಪ್ರಪನ್ನಾರ್ತಿ ಹರೇಣ ಅನ್ನುವಲ್ಲಿರ್ತಕ್ಕಂಥ ಒಂದು ದೊಡ್ಡ ಧ್ವನಿ. ಈ ಯಾದವರೆಲ್ಲ ಕೃಷ್ಣನಿಗೆ ಶರಣಾದವರು. ಅವರ ಆರ್ತಿ ಅಂದರೆ ಈ ಸಂಸಾರದಲ್ಲೇ ಮತ್ತೂ ಬದುಕುವ ದುಃಖ, ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸಾಯಿಸಿದ ಅಂತ. ಪ್ರಪನ್ನಾರ್ತಿ ಹರೇಣ. ಹಾ ಅಂತಾರೆ. ಹಾ ಅಂತಂದರೆ, ಹಾ ಅನ್ನೋದು ಸಂಸ್ಕೃತದಲ್ಲಿ ದುಃಖ ಸೂಚಕ.
ವಿಸ್ಮಯ ಸೂಚಕ ಮತ್ತು ಭಗವಂತನ ಹೆಸರು ಕೂಡ ಅಕಯ ಪ್ರವಿಸಂಭೂಮ ಸಖಃ ವಿಷ್ಣುವಾಚಕ ಏಕಾಕ್ಷರ. ಹಾ ಅಂತಂದರೆ ಭಗವಂತನ ಹೆಸರು. ಯಾಕೆಂದರೆ ಅವನು ಯಾಕೆಂದರೆ ಅವನು ಎಲ್ಲ ದೋಷಗಳನ್ನು ಹಾನ ಮಾಡಿದವ, ನಿರ್ದುಷ್ಟ ಸ್ವರೂಪ ಮತ್ತು ಕೊನೆಗೆ ಎಲ್ಲರನ್ನು ಸಂಹಾರ ಮಾಡುವ. ಆದ್ದರಿಂದ ಎಲ್ಲರನ್ನು ಸಂಹಾರ ಮಾಡುವ ಶಕ್ತಿ ಅವನು, ಆದರೆ ಅವನು ಯಾವ ದೋಷದ ಸ್ಪರ್ಶವೂ ಇಲ್ಲದವನು, ನಿರ್ದುಷ್ಟ ಸ್ವರೂಪ. ಅದರಿಂದ ಭಗವಂತನನ್ನು ಅಂತ ಕರೀತಾರೆ. ಅವ್ಯಯದಿಂದ ಕೂಡ ಹೌ ಅಂತ ಏನು ಹೂ ಮಾಡೋದು ಬೇಡ. ಅನ್ನೋ ಅವ್ಯಯ ಕೂಡ ಭಗವಂತನ ವಾಚ. ಯಾಕೆಂದರೆ ಭಗವಂತ ಅವ್ಯಯ, ಅವನಿಗೆ ವ್ಯಯ ಇಲ್ಲ. ಅದನ್ನ ಅವ್ಯಯ ಅನ್ನೋದು ಅವನ ಅವ್ಯತ್ವವನ್ನು ಹೇಳುವಂಥ ಶಬ್ದ, ಅದು ಅವ್ಯವೇ, ಅದನ್ನು ನಡೆಸಬಾರ್ದು. ಇದು ಚ ಅಂತಿದ್ರೆ ಅದು ಭಗವಂತ ಹೆಸರು. ಭಗವಂತ ಹೆಸರು ಅದು ಹೇಗೆ ಚಹ ಚೌಚಾಹ ಅಂತ ಏನು ಮಾಡಬೇಡಿ. ಚ ಅಂದರೆ ಅವ್ಯಯ, ಅದನ್ನು ಚಹ ಚೌಚಾಹ ಮಾಡಿ ಹೋಗಬಾರ್ದು. ಹಾಗೆ ಅಭಿ ಅಭಯ ಏನು ಮಾಡಬಾರ್ದು. ಅಪಿ ಅನ್ನೋದು ಅವ್ಯಯ, ಚ ಅನ್ನೋ ಅವ್ಯಯವೂ ಭಗವದ್ವಾಚಕ. ಅದನ್ನು ಮತ್ತೆ ಅದಕ್ಕೆ ನೀವು ವಿಭಕ್ತಿ ಸೇರಿಸಿ ಏನು ಪರಿಪಾಠ ಮಾಡಬಾರ್ದು. ಹಾಗೆ ಅಂದರೆ ವಿಸ್ಮಯಕರನಾದ ಭಗವಂತ. ಜಗತ್ತಿನಲ್ಲೇ ಭಗವಂತನ ಎಲ್ಲ ಕ್ರಿಯೆಯೂ ವಿಸ್ಮಯ ಅಂತಾನೆ. ಯಾಕೆಂದರೆ ಇದು ನಂಬಲಿಕ್ಕಾಗತ್ತಾ? ಅವನೇ ನಿಂತು ಕುಡಿಲಿಕ್ಕೆ ಪರ್ಮಿಟ್ ಮಾಡಿದ, ಇವನಿಗೆ ಕುಡಿಸಿ ಸಾಯಿಸಿದ. ಇದೆಲ್ಲ ಭಗವಂತನ ಸಂಕಲ್ಪ, ನಮಗೆ ಅರ್ಥ ಆಗುವಂಥದ್ದಲ್ಲ. ವಿಚಿತ್ರ ಇದು. ಅದನ್ನು ಅವನೇ ಹೇಳ್ದ ಉದ್ಧವ. ಏನು ಹೇಳಿದ? ನನ್ನ ಹತ್ರ ಹೇಳಿದ ಭಗವಂತ ಏನು? ಬದರೀಂ ತ್ವಂ ಪ್ರಯಾಹೀತಿ, ಸಮಸ್ತ ಧರ್ಮವನ್ನು ನನಗೆ ಉಪದೇಶ ಮಾಡಿ, ಇದು ನನ್ನ ಸಂದೇಶ, ಇದು ಬದಲಿರ್ತಕ್ಕಂಥ ಋಷಿಗಳಿಗೆ ಕೊಡು ಅಂತ ನನ್ನನ್ನು ಬದಲಿಗೆ ಹೋಗು ಅಂತ ಹೇಳಿದ. ಹೇಳಿ ಕಳಿಸಿದ್ದಾನೆ. ನಾನು ಆನ್ ದಿ ವೇ ಟು ಬದಲಿಗೆ ಬಂದಿರಲಿ ಅಂತ ಹೇಳ್ತಾರೆ. ಈಗ ನಾನು ಬದಲಿಗೆ ಹೋಗಬೇಕು, ಆ ಮಧ್ಯದಲ್ಲಿ ನೀನು ಸಿಕ್ಕಿದೆ ಅಂತ. ಬದಲಿಗೆ ಹೋಗ್ತಾ ದಾರಿಯಲ್ಲಿ ಹೊರಡುತ್ತಾ ಇದ್ದಾನೆ. ದಾರಿಯಲ್ಲಿ ಯಮುನಾ ನದಿ ತೀರದಲ್ಲಿ ವಿದುರನಿಗೂ ಯುದ್ಧನಿಗೂ ಬದರೀಂ ತ್ವಂ ಪ್ರಯಾಹೀತಿ, ನೀನು ಬದಲಿಗೆ ಹೋಗುವಂತ ಆಜ್ಞೆ ಮಾಡಿದ್ದಾನೆ ಕೃಷ್ಣ ನನಗೆ. ಯಾಕೆ? ಸ್ವಕುಲಂ ಸಂಜಿಹೀರ್ಷುಣ, ಅವನು ತನ್ನ ವಂಶವನ್ನು ಸಂಹಾರ ಮಾಡಬೇಕಾಗಿದೆ. ಸಂಹಾರ ಮಾಡುವುದಕ್ಕೋಸ್ಕರ ಸಿದ್ಧತೆ ಈ ಜ್ಞಾನೋಪದೇಶ ನನ್ನನ್ನು ಕಳಿಸಿ. ಯಾಕೆಂದರೆ ತಾನು ಸ್ವಕುಲಂ ಸಂಜಿಹೀರ್ಷುಣ ಅಂತಂದರೆ ತನ್ನ ಕುಲವನ್ನು ಮಾತ್ರ ಅಲ್ಲ, ತಾನು ಉಪಸಂಹಾರ ಮಾಡ್ತಾನೆ ಅವತಾರವನ್ನು. ತನ್ನ ಅವತಾರವನ್ನು ಮುಗಿಸಿದ ಮೇಲೆ ಕೃಷ್ಣನ ಸಂದೇಶವನ್ನು ಉಳಿಸಿ ಹೋಗಬೇಕಲ್ಲ. ಕೃಷ್ಣನ ಅವನು ಎಲ್ಲಿಯಾದರೂ ಅವನು ಒಂದೇ ಮಾತು ಹೇಳೋದು, ಯಾರಾದರೂ ಸತ್ರು ಅಂತ ದುಃಖ ಪಡಬೇಡ. ಯಾಕೆಂದರೆ ಹುಟ್ಟೋದೇ ಒಂದು ದಿವಸ ಸಾಯೋದಕ್ಕೆ, ಅಷ್ಟು ಯಾಕೆ ಗೊತ್ತಾಗಲ್ಲ. ಸಾವು ಅನ್ನೋದು ಇನೆವಿಟಬಲ್, ಆದರೆ ಜ್ಞಾನ ಸಾಯಬಾರದು ಅಷ್ಟೇ. ಮನುಷ್ಯ ಸಾಯೋದಕ್ಕೆ ಹುಟ್ಟಿದ್ದು, ಆದರೆ ನೀನು ಏನನ್ನ ಜ್ಞಾನವನ್ನು ಗಳಿಸಿದ್ದಿ ಅದನ್ನು ಮುಂದಿನ ತಲೆಮಾರಿಗೆ ಕೊಟ್ಟು ಹೋಗು. ಅದು ಕೃಷ್ಣ ಕೂಡ ಮಾಡಿದ್ದದನ್ನೇ. ಅವತಾರ ಸಮಾಪ್ತಿ ಮಾಡುವ ಮುಂಚೆ ತನ್ನ ಎಲ್ಲ ಜ್ಞಾನ ಧಾರೆಯನ್ನು ಉದ್ಧವನಿಗೆ ಕೊಟ್ಟು ಅದನ್ನು ಭಾರತದ ಜನಾಂಗಕ್ಕೆ ಮುಟ್ಟಿಸಬೇಕು. ಅದಕ್ಕೆ ಎಲ್ಲ ಊರೂರು ಹೋಗಿ ಹಂಚುವುದಲ್ಲ, ಯಾಕೆಂದರೆ ಅದು ಆಗೋ ಹೋಗೋ ಕಾರ್ಯಕ್ರಮ ಅಲ್ಲ. ನೀನು ಹಿಮಾಲಯಕ್ಕೆ ಹೋಗು, ಬದಲಿಗೆ ಹೋಗು, ಅಲ್ಲಿ ಋಷಿಗಳಿದ್ದಾರೆ. ಋಷಿಗಳಿಗೆ ನನ್ನ ಸಂದೇಶವನ್ನು ಮುಟ್ಟಿಸು. ಆ ಹಿಮಾಲಯದ ಋಷಿಗಳ ಬಾಯಿಯಿಂದ ಗಂಗೆಯ ಜೊತೆಗೆ ಈ ಉಪದೇಶ ಭೂಮಿಗೆ ಹರಿದು ಬರಲಿ, ಭಾರತ ದೇಶ ಅಂತ ಕೃಷ್ಣನ ಉದ್ದೇಶ ಇತ್ತು. ಹಾಗಾಗಿ ತನ್ನ ಕುಲ ಸಂಹಾರ ಆಗುವಾಗ ತಾನು ಉಪಸಂಹಾರ ಮಾಡ್ತೀನಿ ಅವತಾರವನ್ನು. ತಾನು ಭೂಮಿಯಿಂದ ಹೊರಟು ಹೋದಾಗ ಜ್ಞಾನ ಪರಂಪರೆ ನಾಶ ಆಗಬಾರದು ಅನ್ನೋದಕ್ಕೋಸ್ಕರ ತನ್ನ ಎಲ್ಲ ಅರಿವನ್ನು ನನ್ನಲ್ಲಿ ತುಂಬಿಸಿ ಕಳಿಸಿಕೊಟ್ಟಿದ್ದಾನೆ. ನಾನು ಬದಲಿಗೆ ಹೋಗ್ಬೇಕಪ್ಪ. ಬದಲಿಗೆ ಹೊರಟವನು ದಾರಿಯಲ್ಲಿ ಇನ್ನು ಸಿಕ್ಕಿದಾಗ ಕೃಷ್ಣ ಮುಂದೆ ಇನ್ನು 26 ವರ್ಷದ ನಂತರ ಯಾದವರೆಲ್ಲ ಸಾಯ್ತಾರೆ ಅಂತ ಹೇಳಿದ ಸುದ್ದಿಯನ್ನು ನಿನಗೆ ಹೇಳಿದೆ. ಆಮೇಲೆ ಅಲ್ಲ, ಕೃಷ್ಣ ಹೇಳಿದ್ದೆಲ್ಲ ಅದು ಹೇಳಿಬಿಡಿ ನನಗೆ ಅಂತಾನೆ ವಿದುರ. ನೋಡು, ಕೃಷ್ಣನ ಆದೇಶ ಇದೆ, ಅದಕ್ಕೆ ನಿನಗೆ ಆ ಸುದ್ದಿ ಮಾತ್ರ ಹೇಳಲಿಕ್ಕೆ ನನಗೆ ಪರ್ಮಿಟ್ ಇರೋದು. ಕೃಷ್ಣ ನನಗೆ ಮಾತ್ರ ಹೇಳಿದ್ದಲ್ಲ. ಕೃಷ್ಣ ನನಗೆ ಉಪದೇಶ ಮಾಡುವಾಗ ಮೈತ್ರೇಯರು ಬಂದಿದ್ದರು. ಮೈತ್ರೇಯರಿಗೂ ಕೃಷ್ಣ ಉಪದೇಶ ಮಾಡಿದ್ದಾನೆ. ಮೈತ್ರೇಯರು ನನಗೆ ಹೇಳ್ತಾರೆ, ಅವ್ರಿಗೆ ಆದೇಶ ಇದೆ, ಇದನ್ನು ವಿದುರನಿಗೆ ಹೇಳುವಂತ. ನನಗೆ ಆದೇಶ ಇಲ್ಲ. ಅದರಿಂದ ಮೈತ್ರೇಯರು ಬಂದು ನಿನಗೆ ಹೇಳ್ತಾರೆ. ಅದು ವಿಶೇಷವಾಗಿ ಸೃಷ್ಟಿ ಹೇಗಾಯಿತು ಅನ್ನೋದನ್ನು, ಇಡೀ ಪ್ರಪಂಚದ ಸೃಷ್ಟಿಯ ಮೂಲ ರಹಸ್ಯ. ಅದರ ನಂತರ 2 ಅವತಾರಗಳ ಕಥೆ. ಇದನ್ನು ಮೈತ್ರೇಯರು ಮತ್ತು ವಿದುರ ಸಂವಾದದಲ್ಲಿ ಭಾಗವತದಲ್ಲಿ ಬರುವಂತಹದ್ದು 3ನೇ ಸ್ಕಂದದಲ್ಲಿ. ಒಂದು ಮೊಟ್ಟ ಮೊದಲ ಅವತಾರ ವರಾಹ ಅವತಾರ, ಮತ್ತು 2 ಸ್ವಯಂಭೂಮ ಅನ್ನುವಂಥದ್ದು ಅವತಾರ.
ಎರಡನೇದ್ದು ಕಪಿಲಾವತಾರ. ಒಂದು ಅಜ್ಞಾನದ ನಿರಾಸ, ಅಜ್ಞಾನವನ್ನು ಪ್ರಸಾರ ಮಾಡತಕ್ಕ ದುಷ್ಟಶಕ್ತಿಯ ಸಂಹಾರಕ್ಕೆ ಒಂದು ಅವತಾರ, ಜ್ಞಾನದ ಸ್ಥಾಪನೆಗೆ ಒಂದು ಅವತಾರ. ಒಂದು ಅಧರ್ಮದ ನಿರಾಸಕ್ಕೆ, ಒಂದು ಧರ್ಮದ ಸ್ಥಾಪನೆಗೆ. ಹೀಗೆ ವರಾಹ ಮತ್ತು ಕಪಿಲ ಎನ್ನುವ ಎರಡು ಅಪೂರ್ವ ಅವತಾರಗಳ ಕಥೆಯನ್ನು ಮುಂದೆ ಹೇಳ್ತಾರೆ. ಅದು ಮೈತ್ರೇಯರ ಒಂದು ವಿದುರನಿಗೆ ಹೇಳ್ತಾರೆ. ಹಾಗಾಗಿ ಇಡೀ 3ನೇ ಸ್ಕಂಧ ಅದು ವಿದುರ ಸ್ಕಂಧ. ಅದಕ್ಕೆ ಪೀಠಿಗೆ ಈಗ ಅದಕ್ಕೆ ಹೇಗೆ ಆಯಿತು ಆ ಕಥೆಯಲ್ಲಿ. ಸರಿ, ಹೀಗೆ ಅವನು ಹೇಳ್ತಾನೆ, ನಾನು ನಿನಗೆ ಹೇಳಿದೆ, ಇನ್ನು ನಾನು ಬದುರಿಗೆ ಹೋಗಬೇಕಪ್ಪ.